ಹೆಂಡತಿ ಕಣ್ಣಿನ ವೈದ್ಯ, ಗಂಡ ಅನಸ್ಥೇಸಿಯಸ್ಟ್. ಇಬ್ರು ಡಾಕ್ಟರ್ಗಳ. ಕೋಟಿ ಆಸ್ತಿ ಇದೆ, ಬಂಗಾರದಂಥ ಮಗ, 8-9 ವರ್ಷ ಹಂಗೆ. ಆದ್ರೆ ಅವತ್ತೊಂದಿನ ಹೆಂಡತಿ ಡಾಕ್ಟರ್ ಅಮ್ಮ ಗಂಡ ಮತ್ತು ಮಗ ಇಬ್ರಿಗೂ ಚಾಕು ಹಾಕ್ಬಿಟ್ಟಿದ್ದಾನೆ. ಅದೃಷ್ಟವಶಾತ್ ಮಗ ಬದುಕ್ಬಿಡ್ತಾನೆ. ಒಂದು ಭಯಾನಕ ಡೆಡ್ಲಿ ಮರ್ಡರ್ ಕಥೆಯೇ ಇವತ್ತಿನ ವಿಶೇಷ ಕಾರ್ಯಕ್ರಮ, ಸುವರ್ಣ ಡಿಜಿಟಲ್ನ ವಿಶೇಷ ಕಾರ್ಯಕ್ರಮ. ನನ್ನ ಜೊತೆ ಕ್ರೈಮ್ ಕಥೆ. ನಾನು ಅಮಿತ್. ಅವತ್ತು ಬುಧವಾರ ಜುಲೈ 15ನೇ ತಾರೀಕು ಸಂಜೆ ಒಂದು 6-7 ಗಂಟೆ ಸಮಯ. ಧಾರವಾಡ ಉಪನಗರ ಪೊಲೀಸ್ ಠಾಣೆಗೆ ಒಂದು ಕಾಲ್ ಬರುತ್ತೆ. ಸರ್, ಇಲ್ಲೊಂದು ಮನೆಯಲ್ಲಿ 2 ಮರ್ಡರ್ ಆಗಿಬಿಟ್ಟಿದೆ, ಹೆಂಡತಿನೇ ಕೊಂದುಬಿಟ್ಟಿದ್ದಾಳೆ ಅಂತ ಕಾಲ್ ಮಾಡಿದವ್ರು ಹೇಳ್ತಾರೆ. ಡಬಲ್ ಮರ್ಡರ್ ವಿಷಯ ಕೇಳಿ ಪೊಲೀಸರೇ ತಂಡ ಹೊಡೆದ್ಬಿಡ್ತಾರೆ. ಕಮಿಷನರ್ಗೊಂದು ಫೋನ್ ಹಾಕಿ, ಕಮಿಷನರ್ ಗೊತ್ತಲ್ಲ ಶಶಿಕುಮಾರ್ ಅವರಿದ್ದಾರೆ, ಅವ್ರಿಗೊಂದು ಫೋನ್ ಮಾಡಿ ಸ್ಪಾಟ್ಗೆ ಬರ್ತಾರೆ ಪೊಲೀಸರು. ಇತ್ತ ಕಡೆಯಿಂದ ಕಮಿಷನರ್ ಅವರು ಸ್ಪಾಟ್ಗೆ ಬರ್ತಾರೆ. ಆದರೆ ಹೋಗೋಷ್ಟರಲ್ಲೇ ಆ ಸ್ಪಾಟ್ ಇರೋದೆಲ್ಲಿ ಗೊತ್ತಾ? ಧಾರವಾಡದ ಬಾಲಕೋಟರಿಯಲ್ಲಿರೋ ಕಾಲೋನಿಯ ಅಪಾರ್ಟ್ಮೆಂಟ್ ಅದು. ಅದೇ ಅಪಾರ್ಟ್ಮೆಂಟ್ನ 6ನೇ ಮಹಡಿಯಲ್ಲಿ ಈ ಫ್ಲ್ಯಾಟ್ ಇದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಆ ಫ್ಲ್ಯಾಟು. ಈ ಫ್ಲ್ಯಾಟ್ಗೆ ಪೊಲೀಸರು ಎಂಟ್ರಿ ಆಗ್ತಾರೆ. ಒಳಗಡೆ ಹೋಗಿ ನೋಡ್ತಾರೆ. ಗಂಡ ಒಂದು ಕಡೆ ಬಿದ್ದಿದ್ರೆ ಮಗು ಒಂದು ಕಡೆ ಬಿದ್ದಿರುತ್ತೆ. ಹೆಂಡತಿ ಏನು ಮಾಡ್ತಾ ಇರ್ತಾಳೆ ಗೊತ್ತಾ? ಹಾಸಿಗೆ ಮೇಲೆ ಕೂತು ರೀಲ್ಸ್ ನೋಡ್ತಾ ಇರ್ತಾಳೆ. ಎಷ್ಟು ಫನ್ನಿ ಅನಿಸುತ್ತೆ ಅಲ್ಲ ಒಂದೊಂದು ಸರಿ. ಬಟ್ ಇದು ನಿಜವಾಗ್ಲೂ ಹೇಳೋಕ್ಕಾಗದಿರೋಂತಹ ಸೀರಿಯಸ್ ಮ್ಯಾಟ್ರ್. ಹೇಳ್ತಾ ಹೋಗ್ತೀನಿ ನಾನು. ಪೊಲೀಸರು ಬರ್ತಾರೆ. ಫಸ್ಟು ಗಂಡನ ನೋಡ್ತಾರೆ, ಆತ ಮಕ್ಕಡೆ ಮಲಗಿರ್ತಾನೆ. ಮತ್ತೊಂದು ಕಡೆ ಮಗುನೂ ನೋಡ್ತಾರೆ. ಓಕೆ, ಕಾಲ್ ಮಾಡ್ತಾರೆ ಎಲ್ಲ ವಿಧಿವಿಜ್ಞಾನ ತಜ್ಞರಿಗೆ. ಕಮಿಷನರ್ ಎಂಟ್ರಿ ಆಗ್ತಾರೆ, ರೂಮ್ ಒಳಗೆ ಹೋಗ್ತಾರೆ. ಮಗು ಮೂಗತ್ರ ಕೈ ಇಡ್ತಾರೆ, ಉಸಿರಾಡ್ತಾರೋದು ಗೊತ್ತಾಗುತ್ತೆ. ಕೂಡಲೇ ಹೊತ್ಕೊಂಬರ್ತಾರೆ. ನೋಡಿ, ಇದೇ ಆ ವಿಡಿಯೋ. ಹೊತ್ಕೊಂಬಂದು ಫುಲ್ ಗಾಬರಿ. ಯಾಕೆಂದರೆ ಆ ಮಗು ಬದುಕಿರುತ್ತೆ, ಪವಾಡ ಅಂತಲೇ ಹೇಳ್ಬೋದು. ಆದರೆ ಅಲ್ಲಿ ಕಮಿಷನರ್ಗೆ ಒಂದೇ ಬೇಜಾರಾಗಿತ್ತು. ಆ ಫ್ಲ್ಯಾಟಲ್ಲಿ ಇರೋರೆಲ್ಲ ಡಾಕ್ಟ್ರೇನೆ, ಆದರೂ ಒಬ್ರು ಒಳಗಡೆ ಹೋಗಿ ಏನಾಗಿದೆ, ಬದುಕಿದಾರ ಸತ್ತಿದಾರ ಅಂತ ನೋಡಿಲ್ಲ. ನೋಡಿ, ಆ ಟೈಮಲ್ಲಿ ಶಶಿಕುಮಾರ್ ಅವರು ಏನು ಹೇಳ್ತಾರೆ ಅಂತ ಕೇಳಿ ಮಗುನ ಹೊತ್ಕೊಂಡು. ಇದ ಬಂದು ತೋಡಿ ಸರ್, ಇದ ಬಂತು ಸರ್, ಇದು ಬಂದು ತೋಡ್ರಿ. ಸೊ ಹೀಗೆ ಮಗು ಬದುಕಿದೆ ಅಂತ ಹೇಳಿದ್ಮೇಲೆ ಆಸ್ಪತ್ರೆ ಕರ್ಕೊಂಡೋಗಿ ಶಿಫ್ಟ್ ಮಾಡ್ತಾರೆ. ನಂತರ ಆ ಹೆಂಡತಿನೇ ಕೇಳ್ತಾರೆ, ಏನಮ್ಮ ಆಯಿತು, ಯಾರು ಮಾಡಿದ್ದು ಅಂತ ಕೇಳ್ತಾರೆ. ಆದರೆ ಹೆಂಡತಿ ಒಂದು ಮಾತನ್ನು ಹಾಡಲ್ಲ. ಮತ್ತದೇ ಮೊಬೈಲ್ ನೋಡಿಕೊಂಡು ಕಾಲ ಕಳೀತಾ ಇರ್ತಾಳೆ. ಸೊ ಪೊಲೀಸರಿಗೆ ಈಕೆನೇ ಏನೋ ಮಾಡಿದ್ದಾಳೆ ಅಂತ ಅಂದ್ಕೊಂಡು ಆಕೆನ ವಶಕ್ಕೆ ಪಡೆದು ಕರ್ಕೊಂಡೋಗ್ತಾರೆ. ನೋಡಿ, ಇಲ್ಲೇ ಈ ಥರ ಕರ್ಕೊಂಡೋಗಿ ಲಿಫ್ಟಲ್ಲಿ ಕರ್ಕೊಂಡು ಹೋಗ್ತಾರೆ. ಮತ್ತು ಆ ಗಂಡನ ಮೃತದೇಹವನ್ನು ತೊಗೊಂಡು ಶಿಫ್ಟ್ ಮಾಡ್ತಾರೆ. ಪೋಸ್ಟ್ಮಾರ್ಟಮ್ಗೆ ಹೋಗುತ್ತೆ. ತನಿಖೆ ಶುರು ಮಾಡ್ತಾರೆ. ಫಸ್ಟು ಪೊಲೀಸರು ಯಾರು ನೋಡಿದ್ದು ಈ ಘಟನೆನ ಮೊದಲಿಗೆ, ಅಂದರೆ ಆ ಕ್ರೈಮ್ ಆಫ್ ಸೀನ್ನ ಯಾರು ಮೊದಲು ನೋಡಿದ್ದು ಅನ್ನೋ ವಿಚಾರಕ್ಕೆ ಬರ್ತಾರೆ. ಆಗ ಗೊತ್ತಾಗೋದು ಇಲ್ಲಿ ಏನು ಗಂಡ ಮರ್ಡರ್ ಆಗಿದ್ದಾರಲ್ಲ ಅವರ ಸೋದರ ಮಾವ ಅವರೇನೆ ಮುಂದೆ ಬಂದು, ಸರ್ ನಾನೇ ನೋಡಿದ್ದು ಅಂತಾರೆ. ಈ ಸೋದರ ಮಾವ ಹಿಂದಿನ ದಿನ ಅಂದರೆ ಮಂಗಳವಾರ ಬೆಳಗ್ಗೆಯಿಂದಲೇ ಕಾಲ್ ಮಾಡ್ತಾ ಇರ್ತಾರೆ ಈ ಗಂಡಂಗೆ. ಅಂದ ಹಾಗೆ ಈ ಸತ್ತಿರೋ ಆ ಗಂಡ ಯಾರು ಗೊತ್ತಾ? ಕಿರಣ್ ಅಣ್ಣನವರಂತ. ಇವರು ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ವೈದ್ಯರಾಗಿದ್ದಾರೆ. ಅನಸ್ಥೇಸಿಯಸ್ಟ್ ಅಂದರೆ ಗೊತ್ತಲ್ಲ, ಅನಸ್ಥೇಸಿಯಾ ಕೊಡ್ತಾರಲ್ಲ, ಆ ಡಾಕ್ಟರ್ ಆಗಿದ್ದಾರೆ. ಸೊ ಇವರ ಸೋದರ ಮಾವ ಇವ್ರಿಗೆ ಕಾಲ್ ಮಾಡ್ತಾ ಇರ್ತಾರೆ. ಕಾಲ್ ಮಾಡಿ ವಿಚಾರಿಸಿದ್ರೆ ಕಾಲ್ ರಿಸೀವ್ ಮಾಡೋದಿಲ್ಲ. ಫುಲ್ ಡೇ ಟ್ರೈ ಮಾಡಿರ್ತಾರೆ, ಕಾಲ್ ರಿಸೀವ್ ಮಾಡೋದಿಲ್ಲ. ಯಾಕೋ ಡೌಟ್ ಬರುತ್ತೆ. ನೆಕ್ಸ್ಟ್ ಡೇ ನೋಡೋಣ, ಎಲ್ಲೋ ಬ್ಯುಸಿ ಇರಬೇಕು, ಆಪ್ರೇಷನ್ ಹಾಗೆ ಹೀಗೆ ಅಂದ್ಕೊಂಡು ನೆಕ್ಸ್ಟ್ ಡೇ ಕಾಲ್ ಮಾಡ್ತಾರೆ. ನೆಕ್ಸ್ಟ್ ಡೇನೂ ಕಾಲ್ ರಿಸೀವ್ ಮಾಡೋಲ್ಲ. ಇದು ಡೌಟ್ ಬರುತ್ತೆ. ಕೂಡಲೇ ಅವರು ಬೆಳಗಾವಿಲಿರ್ತಾರೆ. ಬೆಳಗಾವಿಯಿಂದ ಹೊರಟು ಬರ್ತಾರೆ. ಬಂದು ನೋಡಿದ್ರೆ ಬಾಗಿಲಾಗಿರುತ್ತೆ. ಬಾಗಿಲನ್ನು ತಟ್ತಾರೆ. ಆಗ ಹೆಂಡತಿ ಒಳಗಡೆ ಇರೋದು ಗೊತ್ತಾಗುತ್ತೆ. ಮೊಬೈಲ್ ನೋಡ್ತಾ ಇರೋದು ಕಾಣಿಸುತ್ತೆ. ಬಟ್ ಆ ಹೆಂಡತಿ ಬಾಗಿಲು ತೆಗೆಯೋದಿಲ್ಲ. ಫೋರ್ಸ್ ಮಾಡಿ ನಾವು ಪೊಲೀಸರಿಗೆ ಕರೆಸ್ತೀವಿ ಅಂದಾಗ ಆವಾಗ ಆಕೆ ಬಂದು ಬಾಗಿಲು ತೆಗೆದು ಸೀದಾ ಹೋಗಿ ಮತ್ತೆ ರೀಲ್ಸ್ ನೋಡ್ಕೊಂಡು ಕುತ್ಕೋತಾಳಂತೆ. ಇಲ್ಲಿ ಗಂಡ ಮತ್ತು ಮಗು ಇಬ್ಬರು ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾರೆ.
ಆಗಲೇ ಇವರು ಫೋನ್ ಮಾಡೋದು. ಇವರೇ ಅವತ್ತು ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿದ್ರು. ಸೊ ಪೊಲೀಸರು ಬಂದು ಎಲ್ಲ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾರೆ, ಹೆಂಡತಿನ ವಶಕ್ಕೆ ಪಡಿತಾರೆ. ಬಟ್ ಆಕೆ ಇದ್ದ ಪರಿಸ್ಥಿತಿ, ಯಾಕೆಂದರೆ ಒಂದು ಕಡೆ ಗಂಡ, ಒಂದು ಮಗು, ಈಕೆ ಮೊಬೈಲಲ್ಲಿ ನೋಡ್ತಾ ಇದ್ದಾಳೆ ಅಂದರೆ ಈಕೆಗೆ ಏನೋ ಆಗಿರಬೇಕು ಅಂತ ಆಸ್ಪತ್ರೆಗೆ ಕರ್ಕೊಂಡೋಗಿ ಟೆಸ್ಟ್ ಮಾಡ್ಸಕ್ಕೆ ಹೋಗ್ತಾರೆ. ಸದ್ಯ ಈವರೆಗೂ ಆಕೆ ICU ಇದ್ದಾಳೆ. ಮಗು ಸಹ ಅದೇ ಆಸ್ಪತ್ರೆಯಲ್ಲಿ ಮತ್ತೊಂದು ICU ಟ್ರೀಟ್ಮೆಂಟ್ ತೊಗೋತಾ ಇದ್ದಾರೆ. ಗಂಡ ಪೋಸ್ಟ್ಮಾರ್ಟಮ್ಗಾಗಿ ತಗೊಂಡುಕೊಂಡು ಹೋಗಿದ್ದಾರೆ. ಸೊ ಯಾರು ಮಾಡಿದ್ದು, ಯಾಕೆ ಮಾಡಿದ್ದು, ಮುಂದೆ ರೋಚಕ ಕಥೆ ಇದೆ, ಹೇಳ್ತೀನಿ ಕೇಳಿ. ಇವರಿಬ್ಬರದ್ದು 10 ವರ್ಷದ ಸಂಸಾರ. ಇಬ್ರಿಗೂ ಬೇರೆ ಬೇರೆ ಮದುವೆ ಆಗಿತ್ತು. ಮೊದಲು ಡಿವೋರ್ಸ್ ಆಗಿ 2ನೇ ಮದುವೆ ಆಗಿದ್ದು. ಮ್ಯಾಟ್ರಿಮನಿಯಲ್ಲಿ ಇಬ್ಬರ ಪರೀಕ್ಷೆ ಆಗುತ್ತೆ. ನಂತರ ಪ್ರೀತಿಯಾಗಿ ಲವ್ ಮ್ಯಾರೇಜ್ ಆಗ್ತಾರೆ. ಇನ್ನು ಈ ಗಂಡ ಕಿರಣ್ ಇದ್ದಾರಲ್ಲ, ಇವರು ಬೆಳಗಾವಿಯವರು. ಹೆಂಡತಿ ಪ್ರಿಯಾಂಕಾ, ಈಕೆ ವಿಜಯಪುರದವಳು. ಇಬ್ರಿಗೂ ಮ್ಯಾಟ್ರಿಮನಿಯಲ್ಲಿ ಪರಿಚಯ ಆಗಿ ಲವ್ ಆಗಿ ಮದುವೆ ಆಗುತ್ತೆ 10 ವರ್ಷದ ಹಿಂದೆ. ಇಬ್ಬರು ಡಾಕ್ಟರ್ಗಳೇ, ಇನ್ನೇನು ಬೇಕ್ರಿ, ಕೋಟಿ ಆಸ್ತಿ ಸಹ ಇದೆ. ಧಾರವಾಡಕ್ಕೆ ಬಂದು ಇಲ್ಲೇ ಸೆಟಲ್ ಆಗಿ ಒಂದು ಅಪಾರ್ಟ್ಮೆಂಟಲ್ಲಿ ಫ್ಲ್ಯಾಟ್ ಸಹ ತೊಗೊಂಡು ಇಲ್ಲೇ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸ್ಟಾರ್ಟಿಂಗ್ ಒಂದು 7-8 ವರ್ಷ ಚೆನ್ನಾಗೇ ಇರುತ್ತೆ. ಮಗು ಕೂಡ ಆಗುತ್ತೆ. ಬಂಗಾರದಂಥ ಹುಡುಗ, ಅವ್ನು ನೋಡಿದ್ರೆ, ಆ ಬಾಲಕನ ನೋಡಿದ್ರೆ, ಇವತ್ತಿನ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ಸೊ ಮಗು ಕೂಡ ಆಗುತ್ತೆ, ಚೆನ್ನಾಗಿರುತ್ತೆ 7-8 ವರ್ಷ. ಆದರೆ ಕಳೆದ 2-3 ವರ್ಷದ ಹಿಂದೆ ಹೆಂಡತಿ ಪ್ರಿಯಾಂಕಾ ತನ್ನ ಕೆಲಸವನ್ನು ಬಿಟ್ಬಿಡ್ತಾಳೆ, ಮಗುನ ನೋಡ್ಕೋಬೇಕು ಅಂತ. ಈ ಟೈಮಲ್ಲಿ ಗಂಡನು ಓಕೆ ಅಂತ ಹೇಳಿ ಮನೆಯಲ್ಲಿ ಇರ್ತಾಳೆ ಹೆಂಡತಿ, ಮಗು ಮತ್ತು ಗಂಡನನ್ನು ನೋಡ್ಕೊಂಡು. ಆದರೆ ಬರ್ತಾ ಬರ್ತಾ ಈಗೋ ಇವರಿಬ್ಬರ ಮಧ್ಯೆ ಬಂದ್ಬಿಡುತ್ತೆ. ನಾನು ಯಾಕೆ ಇವನ ಮಾತು ಕೇಳಬೇಕು, ನಾನು ಯಾಕೆ ಇವಳ ಮಾತು ಕೇಳಬೇಕು ಅಂತ ಗಂಡ ಹೆಂಡತಿ ನಡುವೆನೇ ಜಗಳಗಳು ಶುರುವಾಗುತ್ತೆ. 1 ವರ್ಷದಿಂದ ಈಚೆಗಂತೂ ಅದು ಸಿಕ್ಕಾಪಟ್ಟೆ ಆಗಿರುತ್ತೆ. ಆ 1 ವರ್ಷದಿಂದ ಈಚೆಗೆ ಜಾಸ್ತಿ ಆಯ್ತಾ 3 ತಿಂಗಳ ಹಿಂದೆ ಒಂದು ಘಟನೆ ನಡೆಯುತ್ತೆ. ಏನಂದರೆ, ಕಿರಣ್ ಅವರ ಅಪ್ಪ ಅಮ್ಮ ಸಹ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗಿರೋದ್ರಿಂದ ಬೆಳಗಾವಿಯಿಂದ ಬಂದು ಧಾರವಾಡದ ಇವರ ಮನೆಯಲ್ಲೇ ಸೆಟ್ಲ್ ಆಗಿಬಿಡ್ತಾರೆ. ಯಾಕೆಂದರೆ ಟ್ರೀಟ್ಮೆಂಟ್ ತೊಗೊಳೋದಿರುತ್ತೆ, ವಯಸ್ಸಾಗಿರುತ್ತೆ. ಸೊ ಟ್ರೀಟ್ಮೆಂಟ್ ಕೊಡಿಸ್ಬೇಕಲ್ಲ ಅಂತ ಮಗ ಅಪ್ಪ ಅಮ್ಮನ ಕರ್ಕೊಂಬಂದು ಇದೇ ಮನೆಯಲ್ಲಿ ಇರಿಸ್ಕೊತಾರೆ. ಬಟ್ ಇದು ಪ್ರಿಯಾಂಕಾಗೆ ಇಷ್ಟ ಆಗೋದಿಲ್ಲ. ಮತ್ತು ಆ ವಿಚಾರಕ್ಕೆ ಮತ್ತೆ ಜಗಳ ಶುರುವಾಗುತ್ತೆ. ಪ್ರತಿನಿತ್ಯ ಬೆಳಗ್ಗೆ ಆದರೂ ಜಗಳ, ರಾತ್ರಿ ಆದರೂ ಜಗಳ. ಇದು ಹೆಚ್ಚಿಗೆ ಆಯ್ತಾ ಏನಾಗುತ್ತೆ, ಇವ್ರ ಕಾಟ ತಡೆಯೋಕ್ಕಾಗ್ದಲೆ ಈ ಗಂಡ ಕಿರಣ್ ಇರ್ತಾರಲ್ಲ, ಅವ್ರ ಅಪ್ಪ ಅಮ್ಮ ಈ ಮನೆಯನ್ನು ಬಿಟ್ಟು ಹೋಗ್ಬಿಡ್ತಾರೆ. ಮಗ ಮತ್ತು ಸೊಸೆ ಚೆನ್ನಾಗಿರಲಿ ಅಂತ. ಅವ್ರು ಹೋದ್ಮೇಲೆ ಎಲ್ಲ ಸರಿ ಹೋಯ್ತು ಅಂತ ಅನ್ಕೋತಾರೆ. ಬಟ್ ಇಲ್ಲ, ಮತ್ತೆ ಜಗಳ ಸ್ಟಾರ್ಟ್ ಆಗುತ್ತೆ, ಸಂಸಾರದಲ್ಲಿ ಒಡಕು ಮೂಡುತ್ತೆ. ಈಗಿರ್ಬೇಕಾದ್ರೆ ಈ ಪ್ರಿಯಾಂಕಾ ಏನಿದ್ದಾಳೆ, ಮನೋತಜ್ಞರ ಹತ್ರ ಒಂದು ಟ್ರೀಟ್ಮೆಂಟ್ ತೊಗೋತಾ ಇದ್ಲು ಅನ್ನೋ ವಿಷಯ ಈಗ ತನಿಖೆ ಸಂದರ್ಭದಲ್ಲಿ ಹೊರಗೆ ಬಂದಿದೆ. ಈಕೆ ವೈದ್ಯರ ಹತ್ರ ಟ್ರೀಟ್ಮೆಂಟ್ ತೊಗೋತಾ ಇದ್ಲು, ಮಾತ್ರೆಗಳನ್ನ ತೊಗೋತಾ ಇದ್ಲು ಅನ್ನೋ ವಿಷಯನೂ ಬರುತ್ತೆ. ಬಟ್ ಅವತ್ತು ಅಂದರೆ ಬುಧವಾರ ಜುಲೈ 15ನೇ ತಾರೀಕು ಕಿರಣ್ ಆಸ್ಪತ್ರೆಗೆ ಹೋಗಿರೋದು. ಅವತ್ತು ಬೆಳಗ್ಗೆ 8 ಗಂಟೆವರೆಗೂ ಆಸ್ಪತ್ರೆಯ ವೈದ್ಯರ ಹತ್ರ ಮಾತಾಡಿದ್ದಾರೆ. ಅಂದರೆ ಯಾಕೆಂದರೆ ಆಪ್ರೇಷನ್ಸ್ ಇರುತ್ತೆ, ಯಾವ ಇದು ಪೇಷಂಟ್ಗೆ ಅನಸ್ತೇಸಿಯಾ ಕೊಡಬೇಕು, ಇದರೆಲ್ಲ ಮಾತಾಡಬೇಕಾಗಿರುತ್ತೆ. ಸೊ 8 ಗಂಟೆಗೆ ಕಾಲ್ ಮಾಡಿದಾಗ ಆ ಡಾಕ್ಟರ್ ಮಾತಾಡಿರ್ತಾರೆ. ಬಟ್ 8 ಗಂಟೆ ಆದಮೇಲೆ ಯಾವುದೇ ಟಚ್ ಇರೋದಿಲ್ಲ. ಆದರೆ ಸಾಯಂಕಾಲ ಆಗ್ತಾ ಇದ್ದಂಗೆ ಮತ್ತೆ ಫೋನ್ ಮಾಡ್ತಾರೆ, ರಿಸೀವ್ ಮಾಡೋದಿಲ್ಲ. ಇತ್ತ ಕಡೆಯಿಂದ ಸೋದರ ಮಾವ ಸಹ ಫೋನ್ ಮಾಡ್ತಾ ಇರ್ತಾರೆ, ಎಲ್ಲೂ ರಿಸೀವ್ ಮಾಡದಿದ್ದಾಗ ನೆಕ್ಸ್ಟ್ ಡೇ ಬಂದು ನೋಡಿದಾಗ ಈ ರೀತಿಯ ಮರ್ಡರ್ ಆಗಿರುತ್ತೆ. ಸದ್ಯ ತನಿಖೆಯಲ್ಲಿ ಬಂದಿರೋ ವಿಚಾರ ಏನಂದರೆ, ಹೆಂಡತಿ ಮತ್ತು ಗಂಡನ ನಡುವೆ ಜುಲೈ 15ನೇ ತಾರೀಕು ಅಂದರೆ ಬುಧವಾರ ಬೆಳಗ್ಗೆ ಜಗಳ ಆಗಿದೆ. ಈ ಜಗಳ ಆಗೋ ಟೈಮಲ್ಲಿ ಆಕೆ ಅನೇಸ್ಥೇಸಿಯಾ ಕೊಟ್ಟು ಗಂಡನಿಗೆ ನಿದ್ದೆಗೆ ಜಾರಿಸಿದ್ದಾಳೆ. ಆಮೇಲೆ ಆಕೆ ಸ್ಟ್ಯಾಬ್ ಮಾಡಿದ್ದಾಳೆ ಅನ್ನೋ ವಿಚಾರ ಇದೆ. ಆದರೆ ಸಂಜೆ ಆದಮೇಲೆ ಮಗನಿಗೂ ಚಾಕು ಹಾಕಿದ್ದಾಳೆ. ಯಾಕೆಂದರೆ ತುಂಬ ಹೊತ್ತಾಗಿರೋದ್ರಿಂದ ಗಂಡ ಸತ್ತಿದ್ದಾನೆ. ಬಟ್ ಈ ಬಾಲಕನ ಮೇಲೆ ಹಲ್ಲೆ ಆದಾಗ ಅಷ್ಟು ಹೊತ್ತು ಆಗಿಲ್ಲ ಅಂತ ಒಂದು ವರದಿ ಇದೆ. ಸೊ ಆ ಮಗು ಇವತ್ತು ಬದುಕುಳಿದಿದೆ. ಆಕೆ ಆ ತಾಯಿಯ ಮನಸ್ಥಿತಿ ನೋಡಿ, ಹೆತ್ತ ಮಗನಿಗೆ ಚಾಕು ಹಾಕ್ತಾಳೆ ಅಂದರೆ ಆಕೆಯ ಮನಸ್ಥಿತಿ ಹೇಗಿರಬೇಕು ಅಂತ. ಸೊ ಸದ್ಯ ಪೊಲೀಸರು ಆಕೆಯನ್ನು ವಶಕ್ಕೆ ಪಡೆದು ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಬಾಲಕ ಔಟ್ ಆಫ್ ಡೇಂಜರ್ ಅಂತ ಪೊಲೀಸರು ಹೇಳಿದ್ದಾರೆ. ನೋಡೋಣ, ಆದಷ್ಟು ಬೇಗ ಆತ ಹುಷಾರಾಗಿ ಬರಲಿ. ಬಟ್ ಒಂದು ಸಂಸಾರದಲ್ಲಿ ಮನಸ್ತಾಪ ಅಂತ ಬಂದರೆ ಏನೆಲ್ಲ ಮಾಡಿಸುತ್ತೆ ಅನ್ನೋದಕ್ಕೆ ಈ ಸ್ಟೋರಿಯೇ ಸಾಕ್ಷಿ. ನಾಳೆ ಮತ್ತೊಂದು ರೋಚಕವಾದ ಇದೇ ರೀತಿಯ ಒಂದು ಕ್ರೈಮ್ ಕಥೆಯನ್ನು ಹೊತ್ತು ನಾನು ಬರ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಸುವರ್ಣ ಡಿಜಿಟಲ್ ಮತ್ತು ಸುವರ್ಣ ನ್ಯೂಸ್ ಚಾನಲನ್ನು. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.